ಹಾಸನ ಜಿಲ್ಲೆಯ ಕಲಾವಿದರಿಂದ ಹಾಗೂ ವಿವಿಸಿ ವಾಹಿನಿ ಯಿಂದ ನಿರ್ಮಾಣವಾಗಿ ರಾಷ್ಟ್ರೀಯ ಹಾಗೂ ಅಂತರರಾಷ್ಟ್ರೀಯ ಮಟ್ಟದ ಕಿರುಚಿತ್ರ ಸ್ಪರ್ಧೆಯಲ್ಲಿ 100ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದ ಕನ್ನಡದ ವಿನೂತನ ಪ್ರಾಯೋಗಿಕ ಕಿರುಚಿತ್ರ ತ್ರಿಕಾಲಂ ಮೈಸೂರು ದಸರಾ ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾಗಿ ಐನಾಕ್ಸ್ ಮಾಲ್ ಆಫ್ ಮೈಸೂರು ಚಿತ್ರಮಂದಿರದಲ್ಲಿ ಇದೇ ಅಕ್ಟೋಬರ್ 7 ರಂದು ಮಧ್ಯಾಹ್ನ 3:45ಕ್ಕೆ ಪ್ರದರ್ಶನಗೊಳ್ಳಲಿದೆ. ಹಾಸನಿಂದ ಬಂದಿರೋದು ಈ ಕಿರುಚಿತ್ರ ಮಾಡೋದಕ್ಕೆ ನನ್ನ ಸ್ನೇಹಿತನೇ ಕಾರಣ. ಯಾಕಂದರೆ ಅವನ ಲೈಫಲ್ಲಿ ಆಗಿರೋಂಥ ಒಂದು ಇನ್ಸಿಡೆಂಟ್ನ ಇಟ್ಕೊಂಡು ನಾನು ಮಾಡಿರೋದು. ಆ ಕಾಯಿಲೆ ಏನು ಅಂತ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಇದನ್ನು ನಾನು ನಿಮಾನ್ಸ್ ಮಾಜಿ ಡೈರೆಕ್ಟರ್ ಆದಂಥ ಡಾಕ್ಟರ್ ಚಂದ್ರಶೇಖರ್ ಅವ್ರನ್ನ ಕೇಳಿದಾಗ ಇದೊಂದು ಸ್ಕಿಜೋಫ್ರೆನಿಯಾ ಕಾಯಿಲೆ ಅಪ್ಪ ಇದು ಅಂತ ಹೇಳಿದಾಗ ಆವಾಗ ನಾನು ಈ ಚಿತ್ರನ ನಾನು ನಿರ್ದೇಶಿಸಿದೆ. ಪ್ಲಸ್ ಇದನ್ನು ನಾನೇ ಎಡಿಟಿಂಗ್ ಮಾಡಿ SFX ನಾನೇ ಮಾಡಿದ್ದೇನೆ. ಈ ಕಿರುಚಿತ್ರ 100ಕ್ಕೂ ಹೆಚ್ಚು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿ ಕೂಡ ಪಡೆದಿದೆ. ಇಲ್ಲಿ ಈ ಚಿತ್ರನ ಜೂರಿ ಮೆಂಬರ್ ಈ ಚಿತ್ರನ ಸೆಲೆಕ್ಟ್ ಮಾಡಿದ್ದು ತುಂಬ ಥ್ಯಾಂಕ್ಸ್. ಮತ್ತು ನಿನ್ನೆ ಈ ಚಿತ್ರ ಸ್ಕ್ರೀನಿಂಗ್ ಆಯಿತು. ಎಲ್ಲರೂ ನೋಡಿದ ವೀಕ್ಷಕರಿಗೂ ತುಂಬ ಹೃದಯ ಥ್ಯಾಂಕ್ಸ್.